ಹಲೋ ಫ್ರೆಂಡ್ಸ್, ಏರ್ ಫ್ರೈಯರಲ್ಲಿ ಶೇಂಗಾ ಹೆಂಗೆ ಹುರಿಯೋದಂತ ಹೇಳ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಹುರಿತಾವಂತಂದರೆ ಹುರಿದ ತಕ್ಷಣ ಹಂಗೆ ತಿಂದ್ಬಿಡ್ಬೇಕು, ಆ ಥರ ಹುರಿತವೆ ನೋಡಿ. ಏರ್ ಫ್ರೈಯರು ಜಸ್ಟ್ ಇವಾಗ ಓಪನ್ ಮಾಡಿಕೊಂಡು ಇವಾಗ ಶೇಂಗಾನ ಇದರಲ್ಲಿ ಹಾಕಬೇಕು. ಜಾಲಿ ತೆಗೆದ್ರೂ ನಡೀತದೆ, ಇಲ್ಲಾಂದರೆ ಹಂಗೇನು ಹಾಕ್ಬೋದು. ನಾನು ಹಂಗೆ ಹಾಕ್ತೀನಿ, ನೀವು ಹಂಗೆ ಹಾಕಿದ್ರೆ ಹಾಕಿ, ಇಲ್ಲಾಂದರೆ ತೆಗಿಬೋದು. ಹಾಕ್ಬಿಟ್ಟು ಇವಾಗ ಒಳಗಡೆ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಡಿ, ಸ್ವಿಚ್ ಹಾಕ್ಬಿಡಿ. ಸ್ವಿಚ್ ಹಾಕಿದ ತಕ್ಷಣ ಇದರಲ್ಲಿ ಪವರ್ ಬರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಇದರಲ್ಲಿ ನೋಡಿ ಹಿಂಗಿರುತ್ತೆ, ಇದು ಆನು ಆಫು. ನಾನಿವಾಗ ಆಫ್ ಮಾಡಿದೆ. ಇವಾಗ ಆನ್ ಇದೆಯಲ್ಲ, ಇದು ನೋಡಿ 180 ಡಿಗ್ರಿ ಇದೆ. ನಾವು 190 ಡಿಗ್ರಿ ಇದೆ. ಇದು ಪ್ಲಸ್ಸು, ಇದು ಮೈನಸ್ಸು. ಇವಾಗ ಮೈನಸ್ ಮಾಡ್ಕೋಬೇಕು ನಾವು. ಎಷ್ಟು? 160 ಡಿಗ್ರಿ ಒಳಗೆ ಹುರ್ಕೋಬೇಕು ನೀವು ಶೇಂಗಾನ. ಎಷ್ಟು ನಿಮಿಷ ನೋಡಿ? 10 ನಿಮಿಷ ಹುರ್ಕೊಂಡ್ರೆ ಸಾಕು. 17 ನಿಮಿಷ ತೋರಿಸ್ತಾ ಇದೆ ಅದು. ನೀವು ಪ್ಲಸ್ ಮೈನಸ್ ಮಾಡ್ಕೊಳ್ಳಿ. 16, 15, 14, 13, 12, 11, 10. 10 ನಿಮಿಷ ಆದಮೇಲೆ ಸ್ಟಾರ್ಟ್ ಬಟನ್ ಒತ್ಬಿಡಿ. ಅದು ನೋಡಿ ಇವಾಗ ಹುರ್ಕೋತಾ ಇದೆ. ಎಷ್ಟು ಚೆನ್ನಾಗಿ ಹುರಿತಾವೆ ಫ್ರೆಂಡ್ಸ್. ನಾನು ನೋಡಿ ಪೀಸನ್ ಕಂಪ್ನಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಂಪ್ನಿ ಬೇಕೋ ಆ ಕಂಪ್ನಿ ತೊಗೊಳ್ಳಿ, ಚೆನ್ನಾಗಿರುತ್ತೆ ಪೀಸನ್. ನೋಡಿ ಫ್ರೆಂಡ್ಸ್, ಆಯ್ತು. ಇವಾಗ ನೋಡೋಣ, ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಹುರಿದಿದ್ದಾವೆ ನೋಡಿ. ಆಹಾ, ನೋಡಿ ನಾವು ಇದೆ ಸ್ಟೌವಲ್ಲಿ ಹುರಿದ್ರೂ ಇಷ್ಟು ಚೆನ್ನಾಗಿ ಹುರಿಯಲ್ಲ, ಅದು ಬಿಸಿ ಇದೆ. ಪ್ಲೇಟಲ್ಲಿ ಹಾಕಿ ತೋರಿಸ್ತೀನಿ ನೋಡಿ, ಸಿಪ್ಪೆ ಎಲ್ಲ ತೆಗೆದು ಎಷ್ಟು ಚೆನ್ನಾಗಿ ಹುರಿದಿದ್ದಾವೆ ಅಂತ ನೋಡಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹುರಿದಿದ್ದಾವೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಹುರಿದಿದ್ದಾವೆ. ಹಂಗೆ ಬಾಯಲ್ಲಿಟ್ಟರೆ ಕುರುಮ್ 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 ಅಂತವೆ.